ಈಗ ಅಪರಾಧ ಜಗತ್ತಿನಲ್ಲಿರುವಂತ ಒಂದಿಷ್ಟು ಸುದ್ದಿಗಳು ನೋಡಿ. ಕಾಲು ಚೈನ್ ಖರೀದಿಗೆ ಬಂದಿದ್ದಾಗ ಅಟ್ಯಾಕ್. ಕಾಲಿನ ಚೈನ್ ಖರೀದಿಗೆ ಬಂದಿದ್ದ ಹೆಂಡತಿ ಮೇಲೆ ಪಾಪಿ ಗಂಡನೋರ್ವ ಚಾಕುವಿನಿಂದ ಇರಿದು ಕೊಲೆಗೆ ಯತ್ನಿಸಿದ್ದಾನೆ. ಬೆಂಗಳೂರು ಹೊರವಲಯದ ನೆಲಮಂಗಲದ ಮಾದನಾಯಕನಹಳ್ಳಿಯಲ್ಲಿ ಈ ಘಟನೆ ನಡೆದಿದೆ. 11 ವರ್ಷಗಳಿಂದ ಗಂಡನಿಂದ ಬೇರೆ ಇದ್ದ ಪತ್ನಿಗೆ ಚಾಕುವಿನಿಂದ ಇರಿದು ಕತ್ತು ಸೀಳಿದ್ದಾನೆ. ಜಮುನಾ ಚಾಕು ಇರಿತಕ್ಕೆ ಒಳಗಾದ ಮಹಿಳೆ ಎಂದು ಗುರುತಿಸಲಾಗಿದೆ. ಈತ ಗಂಡ ಗುರುಮೂರ್ತಿ ಡೆಡ್ಲಿ ಅಟ್ಯಾಕ್ ನಡೆಸಿ ತಲೆಮರೆಸಿಕೊಂಡಿದ್ದಾನೆ. ಗಂಭೀರವಾಗಿ ಗಾಯಗೊಂಡಿದ್ದ ಜಮುನಾಳಿಗೆ ಖಾಸಗಿ ಆಸ್ಪತ್ರೆಯಲ್ಲಿ ಶಸ್ತ್ರಚಿಕಿತ್ಸೆ ನಡೆಸಿ ತೀವ್ರ ನಿಗಾ ಘಟಕದಲ್ಲಿ ಟ್ರೀಟ್ಮೆಂಟ್ ನೀಡಲಾಗುತ್ತಿದೆ. ಅದೃಷ್ಟವಶಾತ್ ಮಹಿಳೆ ಜಮುನಾ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. 18 ವರ್ಷದ ಹಿಂದೆ ಜಮುನಾ ಗುರುಮೂರ್ತಿ ಎಂಬುವನನ್ನ ಮದುವೆ ಆಗಿದ್ರು. ಈ ಮದುವೆ ಆದ ಬಳಿಕವೂ ಕೂಡ ಸಾಕಷ್ಟು ರೀತಿಯಲ್ಲಿ ಗುರುಮೂರ್ತಿ ಹೆಂಡತಿಗೆ ಕಿರುಕುಳನ ನೀಡ್ತಾ ಇದ್ದ, ಚಿತ್ರಹಿಂಸೆಯನ್ನ ನೀಡ್ತಾ ಇದ್ದ. ಇದೇ ವಿಚಾರದಲ್ಲಿ ಸಹ ಗಲಾಟೆ ಕೂಡ ಆಗ್ತಾ ಇತ್ತು. 11 ವರ್ಷದ ಹಿಂದೆ ಇದೇ ಗುರುಮೂರ್ತಿ ಪತ್ನಿಯ ಮೇಲೆ ಒಂದು ಚಾಕುವಿಂದ ಹಿರಿದು ನ್ಯಾಯಾಲಯದ ವಶಕ್ಕೂ ಕೂಡ ಹೋಗಿದ್ದ. ಈ ವಿಚಾರದಲ್ಲಿ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿತ್ತು. ಈ ವಿಚಾರದಲ್ಲಿ ಎವಿಡೆನ್ಸ್ಗೆ ಬಂದಿರ್ತದೆ. ಈ ಎವಿಡೆನ್ಸ್ಗೆ ಹಾಜರಾಗಬೇಡ ಅಂತೇಳಿ ಗುರುಮೂರ್ತಿ ಆಕೆಯನ್ನ ಬಲವಂತವಾಗಿ ಗಲಾಟೆ ಮಾಡಿರುವಂಥದ್ದು. ಅದಲ್ಲದೆ ಒಡವೆ ಅಂಗಡಿಗೆ ಒಡವೆಯನ್ನ ಖರೀದಿ ಮಾಡ್ಲಿಕ್ಕೆ ಬಂದಾಗ ಚಾಕುವಿನಿಂದ ಹಿರಿದು ಈಗಾಗಲೇ ನಾಪತ್ತೆಯಾಗಿರುವಂಥದ್ದು. ಆತನಿಗೆ ಕಠಿಣವಾದ ಶಿಕ್ಷೆ ಆಗ್ಬೇಕು ಅಂತಲೂ ಸಹ ಈಗಾಗಲೇ ಜಮುನಾ ಮನವಿ ಮಾಡಿರುವಂಥದ್ದು. 18 ವರ್ಷಗಳ ಹಿಂದೆ ಜಮುನಾಳನ್ನ ಗುರುಮೂರ್ತಿ ಮದುವೆಯಾಗಿದ್ದ. ಕುಡಿತದ ದಾಸನಾಗಿದ್ದ ಹಿನ್ನೆಲೆ ನಿತ್ಯ ಮನೆಯಲ್ಲಿ ಜಗಳ ಮಾಡುತ್ತಿದ್ದ. ಈ ಹಿಂದೆಯೂ ಒಂದು ಬಾರಿ ಚಾಕುವಿನಿಂದ ಇರಿದು ಕೊಲೆಗೆ ಯತ್ನಿಸಿದ್ದನು. ಈ ಸಂಬಂಧ ಮಾದನಾಯಕನಹಳ್ಳಿ ಠಾಣೆಯಲ್ಲಿ ಕೊಲೆಯತ್ನ ಪ್ರಕರಣ ದಾಖಲಿಸಿದ್ದಳು. ಇದೇ ವಿಚಾರವಾಗಿ ಮಹಜರು ಪ್ರಕ್ರಿಯೆ ಇತ್ತು. ಇದಕ್ಕೆ ಆಕೆ ಒಪ್ಪದಿದ್ದಾಗ ಕಾಲು ಚೈನ್ ಖರೀದಿಗೆ ಬಂದಿದ್ದಾಗ ಹೊಂಚು ಹಾಕಿದ್ದ ಗುರುಮೂರ್ತಿ ಚಾಕುವಿನಿಂದ ಇರಿದು ಕೊಲೆಗೆ ಯತ್ನಿಸಿದ್ದಾನೆ. ಕೂಡಲೇ ಆಕೆ ಅಲ್ಲಿಂದ ತಪ್ಪಿಸಿಕೊಂಡು ಹೋಗಿದ್ದಾಳೆ. ಸ್ಥಳಕ್ಕಾಗಮಿಸಿದ ಪೊಲೀಸರು ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಇನ್ನು ಪೊಲೀಸರ ಬಳಿ ಮಾತನಾಡಿರೋ ಜಮುನಾ ಆರೋಪಿ ಗಂಡನಿಗೆ ಶಿಕ್ಷೆ ಆಗಲೇಬೇಕೆಂದು ಆಗ್ರಹಿಸಿದ್ದಾಳೆ. 11 ವರ್ಷದಿಂದ ಕೇಸ್ ನಡೀತಾ ಇದೆ ಸರ್. 307 ಇವತ್ತು ನೆನ್ನೆ ಎವಿಡೆನ್ಸ್ ಇತ್ತು. ಪೊಲೀಸ್ ಸ್ಟೇಷನಿಂದ ಸಮನ್ಸ್ ಬಂದಿದೆ, ನೀವು ತೊಗೊಂಡೋಗ್ಬೇಕು, ರಿಜಿಸ್ಟ್ರೇಷನ್ ಮಾಡಬೇಕು, ಸೈನ್ ಮಾಡಿಬಿಟ್ಟು ತೊಗೊಂಡೋಗಿ ಅಂತ ಹೇಳಿದ್ರು. ಪೊಲೀಸ್ ಸ್ಟೇಷನ್ ಹತ್ರ ಬಂದಿದೆ ಅಷ್ಟೇ ಸರ್. ಪೊಲೀಸ್ ಸ್ಟೇಷನ್ ಮುಂದೆನೇ ಅಟ್ಯಾಕ್ ಆಯಿತು ನನ್ನ ಮೇಲೆ. ಈ ಎವಿಡೆನ್ಸ್ಗೆ ಹೋಗ್ಬಾರ್ದು ಅಂತ ಹೇಳ್ಬಿಟ್ಟು ಇದು ಸೇರಿ 3ನೇ ಸಲ ಇಂಜ್ಯೂರ್ ಆಗಿರೋದು ನನಗೆ. 2 ಸತಿನೂ ಅಟ್ಯಾಕ್ ಆಗಿ 2 ಸತಿನೂ ಕೇಸ್ ಆಗಿರೋದು 307. ಕಾಲ್ ಚೈನನ್ನ ಖರೀದಿ ಮಾಡಲಿಕ್ಕೆ ಒಡವೆ ಅಂಗಡಿಗೆ ಬಂದಂತಹ ಪತ್ನಿ ಮೇಲೆ ಪತಿ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿ ಚಾಕುವಿನಿಂದ ಕುತ್ತಿಗೆ ಭಾಗಕ್ಕೆ ಹಿರಿದಿರುವಂತಹ ಘಟನೆ ಬೆಂಗಳೂರು ಹೊರವಲಯ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದೆ. ಜಮುನಾ ಎನ್ನೋ ಮಹಿಳೆ ಈಗಾಗಲೇ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಪೊಲೀಸರು ಆ ಮಹಿಳೆಯನ್ನ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಸದ್ಯ ಆರೋಪಿಯಾಗಿರುವಂತಹ ಗುರುಮೂರ್ತಿ ನಾಪತ್ತೆಯಾಗಿದ್ದಾನೆ. ಹೀಗಾಗಿ ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು, ಮಾದನಾಯಕನಹಳ್ಳಿ ಪೊಲೀಸರು ಆರೋಪಿ ಪತ್ತೆಗೆ ಮುಂದಾಗಿರುವಂತದ್ದು. ಸಿಕ್ಕವರ ಮೇಲೆ ಲಾಂಗ್ ಬೀಸಿ ಪುಂಡಾಟ. ನಂದಿನಿ ಲೇಔಟ್ನಲ್ಲಿ ಪುಡಿ ರೌಡಿಗಳ ಹಾವಳಿ. ಇನ್ನು ಬೆಂಗಳೂರಿನಲ್ಲಿ ಪುಡಿ ರೌಡಿಗಳ ಹಾವಳಿ ಮುಂದುವರೆದಿದೆ. ನಂದಿನಿ ಲೇಔಟ್ನಲ್ಲಿ ಸಿಕ್ಕವರ ಮೇಲೆ ಪುಡಿ ರೌಡಿಗಳು ಲಾಂಗ್ ಬೀಸಿದ್ದಾರೆ. ಅಂಗಡಿ ಮುಂದೆ ನಿಂತಿದ್ದವರ ಮೇಲೆ ಮನಸ್ಸೋ ಇಚ್ಛೆ ಲಾಂಗ್ ಬೀಸಿ ಪುಂಡಾಟ ಮೆರೆದಿದ್ದಾರೆ. ಇನ್ನು ಅಂಗಡಿ ಮುಂದೆ ಇದ್ದ ಕೆಲವರು ಭಯಭೀತರಾಗಿ ಎದ್ನೋ ಬಿದ್ನೋ ಅಂತ ಓಡಿ ಹೋಗಿದ್ದಾರೆ. ಪುಡಿ ರೌಡಿಗಳ ಹಾವಳಿ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಸದ್ಯ ಪುಡಿ ರೌಡಿಗಳ ಪತ್ತೆಗೆ ನಂದಿನಿ ಲೇಔಟ್ ಪೊಲೀಸರು ಮುಂದಾಗಿದ್ದಾರೆ. ಪುಡಿ ರೌಡಿಗಳ ಹಾವಳಿ ದಿನೇ ದಿನೇ ಹೆಚ್ಚಾಗುತ್ತಿದೆ. ಎಲ್ಲೆಂದರಲ್ಲಿ ಮಾರಕಾಸ್ತ್ರಗಳನ್ನು ಹಿಡಿದು ದಾಳಿ ಮಾಡುವ ಸನ್ನಿವೇಶಗಳು ಈಗ ಬೆಳಕಿಗೆ ಬಂದಿರುವಂಥದ್ದು. ನಿನ್ನೆ ರಾತ್ರಿ ಬೆಂಗಳೂರಿನ ನಂದಿನಿ ಲೇಔಟ್ನ ಬೇಕರಿ ಬಳಿ ಜನರು ನಿಂತಿರುವ ಸಂದರ್ಭದಲ್ಲಿ ಎಲ್ಲರೂ ಕೂಡ ಮಾರಕಾಸ್ತ್ರಗಳನ್ನು ಹಿಡಿದು ಜನರ ಮೇಲೆ ದಾಳಿ ಮಾಡಲಿಕ್ಕೆ ಮುಂದಾದಂಥ ಸಂದರ್ಭದಲ್ಲಿ ಜನರು ಎದ್ನೋ ಬಿದ್ನೋ ಅಂಥೇಳಿ ಆತಂಕದಿಂದ ಓಡಿ ಹೋಗಿರುವಂಥ ದೃಶ್ಯಾವಳಿಗಳು CCTVಯಲ್ಲಿ ಈಗ ಸೆರೆಯಾಗಿರುವಂಥದ್ದು. CCTVಯಲ್ಲಿ ಸೆರೆಯಾಗಿರುವಂಥ ದೃಶ್ಯಾವಳಿಗಳ ಆಧಾರದ ಮೇಲೆ ನಂದಿನಿ ಲೇಔಟ್ ಪೊಲೀಸರು ಪ್ರಕರಣವೊಂದನ್ನು ದಾಖಲಿಸಿಕೊಂಡು ಆರೋಪಿಗಳಿಗಾಗಿ ಹುಡುಕಾಟವನ್ನು ನಡೆಸುತ್ತಿದ್ದಾರೆ ಅನ್ನುವಂಥ ಮಾಹಿತಿಗಳು ಈಗ ಲಭ್ಯವಾಗ್ತಿರುವಂಥದ್ದು. ಬಾಲಕಿ ಮೇಲೆ ಅತ್ಯಾಚಾರ, ಆರೋಪಿ ಅರೆಸ್ಟ್. ಮಾತನಾಡುವ ನೆಪದಲ್ಲಿ ಕೃತ್ಯವೆಸಗಿರೋ ಆರೋಪಿ. ಇನ್ನು ಬಾಲಕಿಯ ಮೇಲೆ ಅತ್ಯಾಚಾರವೆಸಗಿದ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ರಾತ್ರಿ ವೇಳೆ ಬೆಂಗಳೂರಿನಲ್ಲಿ ಆಟೋ ಓಡಿಸಿ ಬೆಳಿಗ್ಗೆ ಮನೆಯಲ್ಲೇ ಇರುತ್ತಿದ್ದ. ನೊಂದ ಬಾಲಕಿಯ ಮನೆಯ ಪಕ್ಕದಲ್ಲೇ ಆರೋಪಿ ಕೂಡ ವಾಸವಿದ್ದ. ಅಕ್ಕಪಕ್ಕದ ನಿವಾಸಿಯಾಗಿದ್ದ ಕಾರಣ ಬಾಲಕಿಯನ್ನ ಪರಿಚಯ ಮಾಡಿಕೊಂಡಿದ್ದ. ಹೀಗೆ 4 ತಿಂಗಳ ಹಿಂದೆ ಮಾತನಾಡುವ ನೆಪದಲ್ಲಿ ಬಾಲಕಿಯನ್ನ ಕರೆಸಿಕೊಂಡು ಬಲವಂತವಾಗಿ ಅತ್ಯಾಚಾರವೆಸಗಿದ್ದಾನೆ. 3-4 ಬಾರಿ ಮನೆಗೆ ಬಾಲಕಿಯನ್ನ ಕರೆಸಿಕೊಂಡು ಇದೇ ರೀತಿ ಕೃತ್ಯವೆಸಗಿದ್ದಾನೆ. ಬಾಲಕಿಗೆ ತೀವ್ರ ಹೊಟ್ಟೆ ನೋವು ಕಾಣಿಸಿಕೊಂಡ ಹಿನ್ನೆಲೆ ಆಕೆ ತಾಯಿಗೆ ವಿಷಯ ತಿಳಿಸುತ್ತಾಳೆ. ಹೊಟ್ಟೆ ನೋವು ವಿಚಾರವಾಗಿ ಬಾಲಕಿಯನ್ನ ಆಸ್ಪತ್ರೆಗೆ ದಾಖಲಿಸಿದಾಗ ಆಕೆ ಗರ್ಭಿಣಿಯಾಗಿರುವುದು ಪತ್ತೆಯಾಗಿದೆ. ಘಟನೆ ಸಂಬಂಧ ಆರೋಪಿ ವಿರುದ್ಧ
ವಿರುದ್ಧ ಬಾಲಕಿ ತಾಯಿ ದೂರು ದಾಖಲಿಸಿದ್ರು. ದೂರಿನನ್ವಯ ಆರೋಪಿಯನ್ನ ಬಂಧಿಸಿದ ಪೊಲೀಸರು ಜೈಲಿಗಟ್ಟಿದ್ದಾರೆ. ಬಾಲಕಿ ಮೇಲೆ ಅತ್ಯಾಚಾರವೆಸಗಿದಂತ ಆರೋಪಿಯನ್ನ ಮಾದನಹಳ್ಳಿ ಪೊಲೀಸರು ಬಂಧಿಸಿರುವಂತದ್ದು. ಈಗಾಗಲೇ ಆತನನ್ನ ನ್ಯಾಯಾಲಯದ ವಶಕ್ಕೆ ಸಹ ನೀಡಿದ್ದಾರೆ. ಏನು ರಾತ್ರಿ ವೇಳೆಯಲ್ಲಿ ಈತ ಬೆಂಗಳೂರು ನಗರದಲ್ಲಿ ಆಟೋವನ್ನ ಓಡಿಸ್ತಾ ಇದ್ದ. ಬೆಳಗಿನ ಜಾವದಲ್ಲಿ ಮನೆಯಲ್ಲೇ ಇರ್ತಿದ್ದ ಆರೋಪಿ ಇನ್ನು ಪಕ್ಕದ ಮನೆಯಲ್ಲಿ ಇದ್ದಂತ ಬಾಲಕಿಯನ್ನ ಈಗಾಗಲೇ ಪರಿಚಯನ ಸಹ ಮಾಡಿಕೊಂಡಿದ್ದ. ಪರಿಚಯ ಮಾಡಿಕೊಂಡು ಇನ್ನು 4 ತಿಂಗಳ ಹಿಂದೆ ಇನ್ನು ಒಂದು ಅತ್ಯಾಚಾರವನ್ನು ಎಸಗಿರುವಂತದ್ದು. ಈ ವೇಳೆ ಇನ್ನು ಬಾಲಕಿಗೆ ಹೊಟ್ಟೆ ನೋವು ಕಾಣಿಸ್ಕೊಂಡಿರುವಂತದ್ದು. ಹೊಟ್ಟೆ ನೋವು ಕಾಣಿಸ್ಕೊಂಡಾಗ ತಾಯಿಯ ಜೊತೆ ಆಸ್ಪತ್ರೆಗೆ ದಾಖಲಾದಾಗ ಆಕೆ ಗರ್ಭಿಣಿ ಆಗಿರುವಂತದ್ದು ಕಂಡು ಬಂದಿದೆ. ಈಗಾಗಲೇ ಆರೋಪಿಯನ್ನ ಪೊಲೀಸರು ಬಂಧಿಸಿ ಜೈಲಿಗೆ ಕಳಿಸಿದ್ದಾರೆ. ಈತ ಮಾಡಿರುವಂತಹ ಕೃತ್ಯದಿಂದಾಗಿ ಏನೋ ಒಂದು ಪ್ರಕರಣ ಕೂಡ ದಾಖಲಾಗಿರುವಂತದ್ದು. ಮೂಡಬಿದಿರೆ ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರ ಪ್ರಕರಣ. ಸಂತ್ರಸ್ತೆ ಜೊತೆ ನಿರಂತರ ಸಂಪರ್ಕದಲ್ಲಿದ್ದ ಉಪನ್ಯಾಸಕ. ಪೊಲೀಸರ ತನಿಖೆಯಲ್ಲಿ ಮಹತ್ವದ ವಿಚಾರಗಳು ಬಯಲು. ಮೂಡಬಿದಿರೆ ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರ ಪ್ರಕರಣ ಸಂಬಂಧ ಮಹತ್ವದ ವಿಚಾರಗಳು ಬಯಲಾಗಿದೆ. ಸಂತ್ರಸ್ತೆ ಜೊತೆ ಉಪನ್ಯಾಸಕ ನರೇಂದ್ರ ನಿರಂತರ ಸಂಪರ್ಕದಲ್ಲಿದ್ದರು. ಮೂಡಬಿದಿರೆಯ ಕಾಲೇಜು ಮುಗಿಸಿ ಬಂದ ಬಳಿಕವೂ ಸಂಪರ್ಕದಲ್ಲಿದ್ರು ಎಂಬ ವಿಚಾರ ಬೆಳಕಿಗೆ ಬಂದಿದೆ. ಇಂಜಿನಿಯರಿಂಗ್ ಓದಲು ಸಂತ್ರಸ್ತೆ ರಾಮನಗರಕ್ಕೆ ಬಂದಿದ್ದಳು. ಈ ವೇಳೆಯೂ ಹಲವು ಬಾರಿ ಆರೋಪಿ ನರೇಂದ್ರ ಯುವತಿ ಜೊತೆ ಸಂಪರ್ಕದಲ್ಲಿರೋದು ಪೊಲೀಸರ ತನಿಖೆಯಲ್ಲಿ ಬಯಲಾಗಿದೆ. ಆರೋಪಿ ನರೇಂದ್ರ ಹಾಗೂ ವಿದ್ಯಾರ್ಥಿನಿ ಸಂಪರ್ಕದ ಬಗ್ಗೆ ಮತ್ತೊಬ್ಬ ಉಪನ್ಯಾಸಕ ಸಂದೀಪ್ಗೆ ಗೊತ್ತಿತ್ತಂತೆ. ಇದೇ ವಿಚಾರ ಇಟ್ಟುಕೊಂಡು ಸಂತ್ರಸ್ತೆಗೆ ಸಂದೀಪ್ ಬ್ಲಾಕ್ ಮೇಲ್ ಮಾಡಿದ್ದಾನೆ. ಬೆದರಿಕೆಯೊಡ್ಡಿ ಉಪನ್ಯಾಸಕ ಸಂದೀಪ್ ಕೂಡ ಅತ್ಯಾಚಾರವೆಸಗಿದ್ದಾನೆ. ಪ್ರಕರಣ ಸಂಬಂಧ ಆರೋಪಿಗಳನ್ನ ಬಂಧಿಸಿ ಜೈಲಿಗಟ್ಟಿದ್ದಾರೆ. ಮೂಡುಬಿದ್ರೆ ವಿದ್ಯಾರ್ಥಿನಿಯ ಮೇಲೆ ಅತ್ಯಾಚಾರ ಮಾಡಿದಂಥ ಕಾಮುಕರನ್ನು ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಹಲವು ಮಹತ್ವದ ವಿಚಾರಗಳು ಬೆಳಕಿಗೆ ಬಂದಿರುವಂಥದ್ದು. ಪ್ರಕರಣದ ಆರೋಪಿಯಾಗಿರುವಂಥ ಉಪನ್ಯಾಸಕ ನರೇಂದ್ರ ಅವರು ಆ ಯುವತಿ ಕಾಲೇಜು ಬಿಟ್ಟ ಬಳಿಕವೂ ಕೂಡ ನಿರಂತರವಾಗಿ ಸಂಪರ್ಕದಲ್ಲಿದ್ದರು ಅನ್ನುವಂಥ ವಿಚಾರ ಪೊಲೀಸರ ತನಿಖೆ ವೇಳೆ ಗೊತ್ತಾಗಿರುವಂಥದ್ದು. ಅದಾದ ಬಳಿಕ ಆರೋಪಿ ನರೇಂದ್ರ ಮತ್ತು ಆಕೆ ವೈಯಕ್ತಿಕ ವಿಚಾರವಾಗಿ ಇಟ್ಕೊಂಡು ಒಂದಷ್ಟು ಫೋಟೋ ಮತ್ತೊಬ್ಬ ಉಪನ್ಯಾಸಕ ಸಂದೀಪ್ ಅವರಿಗೆ ಸಿಗುತ್ತೆ. ಆ ಫೋಟೋಗಳನ್ನು ಇಟ್ಕೊಂಡು ಸಂತ್ರಸ್ತ ಯುವತಿಯನ್ನು ಬ್ಲಾಕ್ ಮೇಲ್ ಮಾಡಿ ಉಪನ್ಯಾಸಕ ಸಂದೀಪ್ ಮತ್ತು ಆತನ ಸ್ನೇಹಿತ ಅನೂಪ್ ಇಬ್ಬರೂ ಕೂಡ ಆಕೆಯ ಮೇಲೆ ಅತ್ಯಾಚಾರವೆಸಗಿರುವಂಥ ವಿಚಾರ ಪೊಲೀಸರ ತನಿಖೆ ವೇಳೆ ಗೊತ್ತಾಗಿದೆ. ಹಾಗಾಗಿ ಬಂಧಿತ ಆರೋಪಿಗಳನ್ನು ವಿಚಾರಣೆ ಮಾಡಿದಂಥ ಪೊಲೀಸರು ಆ ಮಾಹಿತಿ ಪಡೆದು ಮೂವರನ್ನು ಕೂಡ ಜೈಲಿಗೆ ಕಳಿಸಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಸದ್ಯಕ್ಕೆ ಇರುವಂಥದ್ದು. ಒಟ್ಟಾರೆ ಬೆಂಗಳೂರಿನಲ್ಲಿ ದಿನದಿಂದ ದಿನಕ್ಕೆ ಕ್ರೈಮ್ ರೇಟ್ಗಳು ಹೆಚ್ಚಾಗ್ತಿವೆ. ಅಷ್ಟೇ ಅಲ್ಲದೆ ಕ್ಷುಲ್ಲಕ ಕಾರಣಕ್ಕೆ ಕೊಲೆ ಯತ್ನ ನಡೆಯುತ್ತಿರೋದಕ್ಕೆ ಪೊಲೀಸರು ಮದ್ದು ಅರೆಯುತ್ತಾರಾ ಕಾದು ನೋಡಬೇಕಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.